ನೂರಾರು ಘೋಷಣೆಗಳು. ಈ ದೇಶ ಈ ಸತ್ತಪ್ಪ ವಿಶ್ವಗುರು ಆಗೇ ಬಿಟ್ಟದನ್ನುವಂಥದ್ದು. ಆದರೆ ಯಾವುದೇ ಅಮೇರಿಕಾದ ಒಬ್ಬ ವಿದ್ಯಾರ್ಥಿ ಇಲ್ಲಿ ಬಂದು ಕಲಿಯುವಂಥ ಸ್ಥಿತಿಗಳು ಇಲ್ಲ ಅನ್ನೋದು ನಾವು ತಿಳ್ಕೊಬೇಕಾಗಿದೆ. ಯುರೋಪ್ ಕಂಟ್ರಿ, ವಿಶೇಷ ಇಂಗ್ಲೆಂಡ್ ಮತ್ತು ಫ್ರಾನ್ಸ್, ಅಲ್ಲಿ ವಿದ್ಯಾರ್ಥಿಗಳು ನಮ್ಮ ಭಾರತಕ್ಕೆ ಬಂದು ಕಲಿಯುವಂಥ ಸ್ಥಿತಿಗೆ ಅವ್ರು ಬಂದಿಲ್ಲ ಅನ್ನೋದು ಗಮನಿಸಿದಾಗ ನಾವು ವಿಶ್ವಗುರು ಹೆಂಗೆ ಅದೀವಪ್ಪ ಅನ್ನೋದು ಅವ್ರು ಗಮನಿಸ್ಬೇಕಾಗಿದೆ. ಇದರ ಇನ್ನೂ ಅನೇಕ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತಾನೆ ಅಂತ ಹೇಳಿದರು. ಜನ ನಂಬಿದ್ದಾರೆ ಅದನ್ನು. ಅಡ್ಡಿಲ್ಲಪ್ಪ ನಿರುದ್ಯೋಗ ಹೋಗ್ತದೆ ಅಂತೇಳಿ. ಇವತ್ತು ಏನಾಗಿದೆ ಪರಿಸ್ಥಿತಿ ಇವ್ರು ಹೇಳ್ಕೋಬೋದಿಲ್ಲ, ನಾವೆಲ್ಲ ಉದ್ಯೋಗ ಕೊಟ್ಟಿವಿ ಹಾಗೆ ಹೀಗೆ ಮಾತಾಡ್ಬೋದು. ಬಟ್ ಯಾವ ಇಂಡಸ್ಟ್ರಿ ಅದಾವಪ್ಪ ಉದ್ಯೋಗ ಕೊಡ್ತಾ ಇದ್ದಾವಿಲ್ಲ? ಇದ್ದು ಬ್ಯಾಂಕ್ಗಳು ಸಣ್ಣ ಕಡಿಮೆ ಮಾಡಿದ್ರು, ಅದಕ್ಕೆ ಪರೀಕ್ಷಿಸಿದ್ರು. ಅದನ್ನು ಬ್ಯಾಂಕಿನಲ್ಲೇ 10-11 ಲಕ್ಷ ಜನ ಹಚ್ಚಿ ಕೆಲಸ ಮಾಡ್ತಿದ್ರು. ಇವತ್ತು 7 ಲಕ್ಷ ಬಂದು ಹಚ್ಚಿದ್ರು. ಯಾವುದೇ ಇಂಡಸ್ಟ್ರಿ ನಡೀತಾ ಇಲ್ಲ. ಪ್ರೈವೇಟ್ದವ್ರು ಕೊಟ್ಟಂಥ ಇಂಡಸ್ಟ್ರಿಗಳೆಲ್ಲ ಹೆಚ್ಚು ಮುಚ್ಚಿದಂಗೆ ಆಗಿದ್ದಾವ. ಈಗ ಅರ್ಧಗೆ ಒದ್ದಾಡೋ ಸ್ಥಿತಿ ನಮಗೆ ಬಂದು ಹೋಗ್ಬಿಟ್ಟದೆ. ಇವತ್ತು ಉದ್ಯೋಗ ಇಲ್ಲದಕ್ಕಾಗಿ 2 ಕೋಟಿ ಕೊಡಲಿಲ್ಲ. ಹೋಗಿ ವರ್ಷಕ್ಕೆ ಒಂದು 4-5 ಲಕ್ಷ 1 ಕೋಟಿ ಕೊಟ್ಟರೆ ಅದೂ ಇಲ್ಲ. ಆದರೆ ಇನ್ನೂ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಮತ್ತು ಬಡತನ ಅವ್ರು ಹೇಳ್ತಾರೆ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ. ನಾವು 25 ಕೋಟಿ ಜನರ ಬಡತನದ ಮೇಲೆ ಹೆಚ್ಚಿದ್ವು ಅಂತೇಳಿ. ಅದು ಎಲ್ಲಿ ತೋರಿಸ್ಬೇಕಾಗಿದೆ ಅವರ ಆನ್ ರೆಕಾರ್ಡ್ ಹಂಗೆ ಹೇಳ್ತಾರೆ. ನಾವು ಮಾತಾಡ್ತೀವಿ ಹಾಗೆ, ರೆಕಾರ್ಡ್ ಇಲ್ಲ, ಮಾತಾಡೋದು ಅಷ್ಟೆ. ಹಿಂಗಿದ್ದಾಗ ಸಹಜವಾಗಿ ಇವತ್ತು ಉಳಿದಿದ್ದ ಕರ್ನಾಟಕ ದೊಡ್ಡ ಸ್ಟೇಟ, ಇಲ್ಲಿ ಸಿದ್ದರಾಮಯ್ಯ ಇದ್ದಾರೆ, ಗ್ಯಾರಂಟಿ ಕೊಟ್ಟಿದ್ದಾರೆ. ಮತ್ತು ಇಲ್ಲಿವರೆಗೆ ನೋಡಿರಿ ಮುಡಾದ ಬಗ್ಗೆ ಆರೋಪ ಮಾಡಿದರು, ಇಡಿ ಬಂತು, ಎಲ್ಲ ಬಂತು, ಸ್ಟ್ಯಾಂಡ್ ಮಾಡೋಕ್ಕಾಗಲಿ ಇಲ್ಲಿವರೆಗೂ ಅದನ್ನು. ಮತ್ತು ಇವರಂತೆ ಲೋಕಾಯುಕ್ತ ಬಗ್ಗೆ ನಾವು ಮಾತಾಡೋ ಅವಶ್ಯಕತೆ ಇಲ್ಲ. ರಾಜ್ಯ ಸರ್ಕಾರದ ಅಡಿಯಲ್ಲಿ ಇರ್ತದೆ, ಪ್ರಭಾವ ಆಗ್ಬೋದು ಅಂತ ನಾವು ಒಪ್ಕೊಳ್ತೀವಿ. ಆದರೆ ಇಡಿ ಹೆಂಗೆ ಪ್ರಭಾವ ಆಗ್ತದೆ, CBI ಹೆಂಗೆ